ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಪ್ರಸಾದ್ ಲಂಚ್ ಬಾಕ್ಸ್. ಇವತ್ತು ಅಗಸೆ ಬೀಜ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದರಿಂದ ಸಿಗೋವಂಥ ಹೆಲ್ತ್ ಬೆನಿಫಿಟ್ಸ್ ಏನೇನು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಹೇಗೆ ಮಾಡೋದು ಅಂತ ಈಗ ನೋಡೋಣ. ಅಗಸೆ ಬೀಜ ಲಡ್ಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ನೀವು ಸಿಮ್ಮಲ್ಲಿ ಇಟ್ಟು ಹುರ್ಕೋಬೇಕು, ಇಲ್ಲ ಅಂದರೆ ಸಿಮ್ ಟು ಮೀಡಿಯಮ್ ಅದರ ಮಿಡಲಲ್ಲಿ ಒಂದು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ನೀವು ಎಷ್ಟು ಸಿಮ್ಮಲ್ಲಿಟ್ಟು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರೋ ಅಷ್ಟು ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಪ್ಲಸ್ ನೀವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ನಿಮಗೆ ಅದು ಬೇಗ ಬುಷುಡಿಕೆ ಬರುತ್ತೆ, ಹಾಳಾಗೋಗುತ್ತೆ, ಇಲ್ಲ ಸ್ಮೆಲ್ ಬಂದುಬಿಡತ್ತೆ, ಆ ಥರ ಏನಾದರೂ ಒಂದು ಆಗೋಗುತ್ತೆ. ಅದರಿಂದ ಕಂಪ್ಲೀಟಾಗಿ ಸಿಮ್ಮಲ್ಲಿಟ್ಟು ಆದಷ್ಟು ಹುರ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ನೋಡಿ, ಕಡಲೆ ಬೀಜನ ಕಂಪ್ಲೀಟಾಗಿ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಹುರ್ಕೊಳ್ಳುವಾಗಲೇ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಹುರಿದು ತಣ್ಣಗಾಗೋದಕ್ಕೋಸ್ಕರ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಯಾರಿಗಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋವಂಥವರು ಬಿಳಿ ಎಳ್ಳನ್ನು ಡೈಲಿ ಸ್ವಲ್ಪ ಅಂದರೆ ಒಂದು 1/2 ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಬಂದರೆ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ ಥರ ಇರೋದ್ರಿಂದ ನಾನು ಅಗಸೆ ಬೀಜ ಲಡ್ಡುಗೇನೆ ಬಿಳಿ ಎಳ್ಳನ್ನು ಸಹ ಹಾಕ್ಕೊಂಡಿದ್ದೀನಿ. ನೀವು ಇದರಲ್ಲೂ ಸಹ ಬಿಳಿ ಎಳ್ಳನ್ನ ಯೂಸ್ ಮಾಡಿ ತಿನ್ನೋದ್ರಿಂದ ಈ ಲಡ್ಡು ಒಂದು ತಿಂದರೆ ಸಾಕು, ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಬ್ಯಾಲೆನ್ಸ್ಡ್ ಆಗಿ, ಅಂದರೆ ಹಾರ್ಮೋನ್ಸು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಿಳಿ ಎಳ್ಳನ್ನು ಫುಲ್ಲು ಸಿಮ್ಮಲ್ಲಿಟ್ಟೆ ಹುರ್ಕೋಬೇಕು, ಆಗಲೇ ನಿಮಗೆ ತುಂಬ ದಿನ ಅದನ್ನು ನೀವು ಇಡೋದಕ್ಕಾಗತ್ತೆ, ಇಲ್ಲ ಬೇಗ ಹಾಳಾಗೋಗುತ್ತೆ. ಈಗ 1 ಕಪ್ ಆಗುವಷ್ಟು ನಾನು ಕಡಲೆ ಬೀಜ ಯಾವುದರಲ್ಲಿ ತೊಗೊಂಡಿದ್ದೆ ಅದರಲ್ಲೇ 1 ಕಪ್ ಆಗುವಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ನಾವು ಕಂಪ್ಲೀಟ್ ಸಿಮ್ಮಲ್ಲೇ ಹುರ್ಕೋಬೇಕು. ನಾವು ಇಲ್ಲಿ ಹುರ್ಕೊಂಡಿರೋದು 3 ಐಟಮು. ಇದನ್ನು ಕಂಪ್ಲೀಟ್ ಸಿಮ್ಮಲ್ಲಿ ಹುರಿದಿಟ್ಕೊಂಡ್ರೆ ಸಾಕು, ನೀವು ಆಲ್ಮೋಸ್ಟ್ 20 ದಿನವರೆಗೂ ಈ ಲಡ್ಡುನ ಇಟ್ಕೋಬೋದು. ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಕಂಪ್ಲೀಟಾಗಿ ಹುರಿದು ತಣ್ಣಗಾಗಲಿಕ್ಕೆ ಸೈಡ್ಗೆ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದರ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಹಾಗಾಗಿ ಹಾಕ್ಕೊಂಡ್ರೆ ನಿಮಗೆ ತಿನ್ನುವಾಗ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಕಡಲೆ ಬೀಜನ ತರಿತರಿಯಾಗಿ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ನುಣ್ಣಗೆ ಪೌಡ್ರ್ ಸಹ ಮಾಡ್ಕೋಬೋದು. ನಿಮ್ಮ ಇಷ್ಟ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಕಡಲೆ ಬೀಜ ತರಿತರಿಯಾಗಿ ರುಬ್ಕೊಂಡ್ರೆ ತಿನ್ನುವಾಗ ತುಂಬ ಟೇಸ್ಟ್ ವೈಸ್ ಅಗಿಯುವಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಮ್ಮನೆ ಟೇಸ್ಟ್ ವೈಸ್ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಈಗ ಏನು ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕಂಪ್ಲೀಟಾಗಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದೇ ಜಾರಿಗೆನೇ ನಾನು ಏನು ಮೊದಲೇ ಹುರಿದಿಟ್ಕೊಂಡಿದ್ದೆ ಅಗಸೆ ಬೀಜ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಬಿಸಿ ಇರುವಾಗ ಸ್ವಲ್ಪ ಅವಾಯ್ಡ್ ಮಾಡಿ ಹಾಕ್ಕೊಳ್ಳೋದನ್ನು. ಈಗ ಎಳ್ಳು ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದನ್ನು ತರಿತರಿಯಾಗಿ ಮಾಡ್ಕೋಬೇಡಿ, ಇದನ್ನು ಕಂಪ್ಲೀಟಾಗಿ ನುಣ್ಣಗೆ ಮಾಡ್ಕೊಳ್ಳಿ. ಕಡಲೆ ಬೀಜ ಆದರೆ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಒಂದು ಏನು ಕಡಲೆ ಬೀಜ ಹಾಕಿದ್ದೆ ಅದೇ ಬೌಲ್ಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ನಮಗೆ ಅಲ್ಲಲ್ಲಿ ಬರೀ ಅಗಸೆ ಬೀಜನೇ ಸಿಗಬಾರ್ದು, ಆ ಥರ ಕಂಪ್ಲೀಟಾಗಿ ಕಡಲೆ ಬೀಜದ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಅಗಸೆ ಬೀಜ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಮೊಣಕಾಲು ನೋವಿರೋರಿಗೆ ಡೈಲಿ ಒಂದೇ ಒಂದು ಉಂಡೆ ತಿಂದರೆ ಸಾಕು, ಆಲ್ಮೋಸ್ಟ್ ನಿಮಗೆ 1 ಮಂತಲ್ಲೇ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ತಾ ಬರುತ್ತೆ. ಬಿಕಾಸ್ ಇದರಲ್ಲಿ ಒಮೆಗಾ 3 ಜಾಸ್ತಿ ಇದೆ ಅಂತ ಹೇಳ್ತಾರೆ, ಅದರಿಂದ ಮೊಣಕಾಲು ನೋವಿಗೆ ತುಂಬ ಒಳ್ಳೆಯದು. ಅಗಸೆ ಬೀಜ ಡೈಲಿ ಹೇಗಾದರೂ ಸರಿ 2 ಸ್ಪೂನ್ಸ್ ಬಾಡಿ ಒಳಗಡೆ ಹೋಗೋ ಥರ ಡೈಲಿ ತೊಗೊಳ್ತಾ ಬಂದರೆ ನಿಮಗೆ ಕಂಪ್ಲೀಟಾಗಿ ಹೇರ್ ಫಾಲ್ ಅನ್ನೋದು ಏನಿದೆ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ, ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಈಗ ಅದೇ ಬಾಣಲಿಗೇನೆ 1 ಕಪ್ಪಷ್ಟು ನಾನು ಯಾವುದರಲ್ಲಿ ಅಗಸೆ ಬೀಜ ತೊಗೊಂಡಿದ್ದೆ ಅದರಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಇಷ್ಟಪಡೋರು ಕಡಿಮೆನೂ ಹಾಕ್ಕೋಬೋದು. ಬಟ್ ಕರೆಕ್ಟ್ ಮೆಷರ್ಮೆಂಟ್ ಅಂದರೆ ನೀವು ಯಾವುದರಲ್ಲಿ ಅಗಸೆ ಬೀಜ ಮೆಷರ್ಮೆಂಟ್ ತೊಗೊಂಡಿರ್ತೀರೋ ಅದೇ ಕ್ವಾಂಟಿಟಿಗೆ ಬೆಲ್ಲ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಆಲ್ರೆಡಿ ನೀರನ್ನ ಹಾಕ್ಕೊಂಡು ನಾನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಕಲ್ಲು ಮಣ್ಣು ಇರುತ್ತೆ ಅಂತ ಫಿಲ್ಟ್ರ್ ಮಾಡ್ಕೋಬೇಕು. ಈಗ ನೋಡಿ,
ಅದು ಕರಗೋವರೆಗೂ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ನೀವು ಈ ಲಡ್ಡುನ ಈಗ ತಿನ್ನಬೇಕು ಆಗಲೇ ತಿನ್ನಬೇಕು ಅನ್ನೋದು ಏನೂ ಇಲ್ಲ. ಊಟಕ್ಕೆ ಮುಂಚೆ ಆದರೂ ತಿನ್ಬೋದು, ಊಟ ಆದಮೇಲಾದರೂ ತಿನ್ಬೋದು, ನಿಮ್ಮ ಇಷ್ಟ. ಇದಕ್ಕೆ ಬೇಕು ಅಂದರೆ ನೀವು ಒಣಕೊಬ್ಬರಿನೂ ಹಾಕ್ಕೋಬೋದು. ಹಸಿ ತೆಂಗಿನಕಾಯಿ ಹಾಕ್ಕೊಂಡ್ರೆ ನಿಮಗೆ ತುಂಬ ದಿನ ಸ್ಟೋರೇಜ್ ಮಾಡಲಿಕ್ಕಾಗೋದಿಲ್ಲ, ಅಂದರೆ ಎತ್ತಿಟ್ಕೊಂಡು ತಿನ್ನೋದಕ್ಕೆ ಬರೋದಿಲ್ಲ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ನೋದಕ್ಕಾದರೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೋಬೇಡಿ, ಒಣಕೊಬ್ಬರಿನ ತುರಿದು ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಬೆಲ್ಲ ಕರಗಿದ ಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ತೊಗೊಂಡಿದ್ದೀನಿ. ಇನ್ನು ಅದು ಬೆಲ್ಲ ಕರಗಿಲ್ಲ, ಸ್ವಲ್ಪ ಕರಗಿ ಆದಮೇಲೆ ಅದನ್ನು ಫಿಲ್ಟ್ರ್ ಮಾಡಿ ತೊಗೊಳ್ತೀನಿ. ಈಗ ಫಿಲ್ಟ್ರ್ ಮಾಡಿ ಮತ್ತೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ನನಗೆ ಬೆಲ್ಲ ಕಂಪ್ಲೀಟಾಗಿ ಪಾಕ ಬರಬೇಕು ಅಂತ ಏನೂ ಇಲ್ಲ, ಜಸ್ಟ್ ಈ ಥರ ಅಂಟು ಬಂದರೆ ಸಾಕು. ನನಗೆ ಉಂಡೆ ಕಟ್ಟೋದಕ್ಕೆ ಅಂಟು ಬಂದರೆ ಸಾಕು. ನನಗೆ ಈ ತಂಬಿಟ್ಟಿಗೆಲ್ಲ ಹೇಗೆ ಅಂಟು ಬಂದರೆ ಸಾಕು, ಇಲ್ಲ ಒಂದೆಳೆ ಪಾಕ ಬಂದರೆ ಸಾಕು ಅಂತೀವಿ, ಒಂದೆಳೆ ಪಾಕನೂ ಅವಶ್ಯಕತೆ ಇಲ್ಲ, ಜಸ್ಟ್ ಅಂಟು ಬಂದರೆ ಸಾಕು. ಈಗ ಫುಲ್ಲ ಸಿಮ್ಮಲ್ಲಿಟ್ಟು ನಾನು ಏನು ಅದನ್ನು ಕಲಸಿ ಇಟ್ಕೊಂಡಿದ್ದೆ ಅಗಸೆ ಬೀಜ, ತೆಂಗಿನಕಾಯಿ, ಎಳ್ಳು ಪುಡಿನ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫುಲ್ ಸಿಮ್ಮಲ್ಲೇ ಇಟ್ಟಿದ್ದೀನಿ. ಇನ್ನು ಗ್ಯಾಸ್ನ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಕಂಪ್ಲೀಟಾಗಿ ಒಂದು ಚೂರು ಎಲ್ಲೂ ಗಂಟು ಕಟ್ಕೊಳ್ಳದೆ ಇರೋ ಥರ ಹಸಿದೇ ಆಗಿ ಉಳ್ಕೋಬಾರ್ದು, ಆ ಥರ ಕಂಪ್ಲೀಟಾಗಿ ಕಟ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿನೂ ತುಂಬ ಹೆಲ್ತ್ಗೆ ಒಳ್ಳೆಯದು, ಡೈಜೆಷನ್ಗೂ ತುಂಬ ಒಳ್ಳೆಯದು, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಸಹ ಮಾಡ್ಬೋದು. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ಪೆಷಲಿ ಏಜ್ ಆಗಿರೋವಂಥವ್ರಿಗೆ ಬೋನ್ಸ್ ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪನ ಇಷ್ಟಪಡಲ್ಲ ಅನ್ನೋಂಥವ್ರು ಸ್ಕಿಪ್ ಸಹ ಮಾಡ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕೋಬೋದು, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೋಬೋದು. ನಾನು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಅಗಸೆ ಬೀಜ ಲಡ್ಡುನ ಕಂಪ್ಲೀಟಾಗಿ ತಣ್ಣಗೆ ಆಗಿದೆ, ಅಂದರೆ ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಿದ್ರೆ ಸಾಕು. ಅಷ್ಟು ಮಾತ್ರ ತಣ್ಣಗೆ ಆದಮೇಲೆ ಇದನ್ನು ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಳ್ಳಿ. ತುಪ್ಪ ಹಚ್ಕೊಂಡು ಅದನ್ನು ಚೆನ್ನಾಗಿ ಫಸ್ಟೇ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಏಕೆಂದರೆ ನಾವು ಬೆಲ್ಲ ಹಾಕಿರೋದ್ರಿಂದ ಅದು ಕಂಪ್ಲೀಟಾಗಿ ಎಲ್ಲ ಒಂದು ಚೂರು ಉಂಡೆ ಥರ ಹಸಿದಾಗಿ ಉಳ್ಕೋಬಾರ್ದು. ಆ ಥರ ಉಳ್ಕೊಳ್ತು ಅಂತಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿರಲ್ಲ, ಬೇಗ ಹಾಳಾಗೋಗುತ್ತೆ. ಅದರಿಂದ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾವು ಈಗ ತಂಬಿಟ್ಟು, ರಾಗಿ ಉಂಡೆ ಎಲ್ಲ ಹೇಗೆ ನಾದ್ಕೋತೀವಿ ಆ ಥರ ಕಂಪ್ಲೀಟಾಗಿ ನಾದ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗು ಇಷ್ಟ ಆಗಲ್ಲ ಅನ್ನೋಂಥವ್ರು ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಇಲ್ಲ ನಮಗೆ ತಿಂದು ಅಭ್ಯಾಸ ಇದೆ ಅನ್ನೋಂಥವ್ರು ನಾವು ಸ್ವಲ್ಪ ದೊಡ್ಡ ಉಂಡೆನೂ ಮಾಡ್ಕೋಬೋದು. ಅಂದರೆ ತೀರಾ ದೊಡ್ಡ ಉಂಡೆ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆ ಇದ್ದರೆ ಸಾಕು. ನಾನಿಲ್ಲಿ ಆಲ್ಮೋಸ್ಟ್ ಮೀಡಿಯಮ್ ಸೈಜ್ ಉಂಡೆನೇ ತೋರಿಸ್ತಿದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ, ಫಸ್ಟ್ ಟೈಮ್ ತಿನ್ನೋಂಥವ್ರು ಇನ್ನೂ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು. ಇದರಿಂದ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ, ಪ್ಲಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ ಹಾರ್ಮೋನ್ಸು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮೊಣಕಾಲು ನೋವಿರೋಂಥವ್ರಿಗೆ ನೋವು ಕಮ್ಮಿ ಆಗ್ತಾ ಬರುತ್ತೆ, ಬೋನ್ಸು ಸ್ಟ್ರಾಂಗ್ ಆಗುತ್ತೆ. ಆದ್ದರಿಂದ ಡೈಲಿ ಇದು ಒಂದು ಉಂಡೆ ತಿಂತಾ ಬಂದರೆ ಸಾಕು, ನೀವು ಆಲ್ಮೋಸ್ಟ್ 1 ಮಂತಲ್ಲೇ ರಿಸಲ್ಟ್ ನೋಡ್ಬೋದು. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಹೀಗೆ ನೋಡಿ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ, ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು. ಕೈಯಲ್ಲಿ ಮುಟ್ಟೋಕ್ಕಾಗೋ ಅಷ್ಟು ಬಿಸಿ ಇದ್ದರೆ ಸಾಕು, ತುಂಬ ತಣ್ಣಗಾದ್ಮೇಲೆ ನಿಮಗೆ ಉಂಡೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪ ಕೈಯಲ್ಲಿ ಮುಟ್ಟೋಕ್ಕಾಗೋಂಥ ಬಿಸಿಯಲ್ಲೇ ನೀವು ಉಂಡೆ ಕಟ್ಕೊಂಬಿಡಿ. ನೋಡಿ, ಹೀಗೆ ಕಂಪ್ಲೀಟಾಗಿ ಚಿಕ್ಕದಾಗಿ ಉಂಡೆ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಯಾವ ಟೈಮಲ್ಲಿ ಬೇಕಾದರೂ ತಿನ್ಬೋದು. ಬಿಕಾಸ್ ಆಲ್ಮೋಸ್ಟ್ ಏನೇ ಉಂಡೆ ಆಗಲಿ ನೀವು ನೈಟ್ ಹೊತ್ತು ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಆಲ್ಮೋಸ್ಟ್ ನೀವು ಮಾರ್ನಿಂಗ್ಸಲ್ಲಿ ಅಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ನೈಟ್ ಆಲ್ಮೋಸ್ಟ್ ಟೀ ಟೈಮ್ ಒಳಗಡೆ ಯಾವುದೇ ಉಂಡೆ ಆಗಲಿ, ಏನೇ ಡ್ರಿಂಕ್ ಆಗಲಿ ಎಲ್ಲನೂ ನೀವು ಜಾಸ್ತಿ ತೊಗೋಬೇಕಾಗಿರೋದೇ ಡೇ ಟೈಮ್ಸಲ್ಲಿ. ನೈಟ್ ಟೈಮ್ ಸ್ವಲ್ಪ ಅವಾಯ್ಡ್ ಮಾಡಿ, ಆಲ್ಮೋಸ್ಟ್ 6 o'clock ಒಳಗಡೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಈಗ ನೋಡಿ, ಒಂದು ಕೈಯಲ್ಲಿ ನಮ್ಗೆ ಉಂಡೆ ಮಾಡೋಕ್ಕೆ ಆಗಲ್ಲ ಅಂಟೋರು ಈ ಥರ ಚಿಕ್ಕ ಉಂಡೆ ತೊಗೊಂಡು ನೋಡಿ, ಈ ಥರ ಕಂಪ್ಲೀಟಾಗಿ 2 ಕೈ ಮಧ್ಯ ನಾವು ಗುಲಾಬ್ ಜಾಮೂನ್ಗೆಲ್ಲ ಉಂಡೆ ಮಾಡ್ತೀವಲ್ಲ ಆ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ತೆಗೆದು ಸೈಡ್ಗೆ ಇಟ್ಕೋಬೋದು. ನಿಮಗೆ ಉಂಡೆ ಮಾಡೋಕ್ಕಾಗಲ್ಲ ಅಂದರೆ ಪ್ಲೇಟ್ಗೆ ಹಾಕಿ ಬರ್ಫಿ ಥರನೂ ಸಹ ಮಾಡ್ಕೋಬೋದು. ಬರ್ಫಿ ಥರ ಮಾಡಬೇಕು ಅಂದರೆ ಬಿಸಿ ಇದ್ದಾಗಲೇ ಪ್ಲೇಟ್ಗೆ ಹಾಕಿ ತಣ್ಣಗಾದ್ಮೇಲೆ ಕಟ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡ್ರೆ ನಿಮಗೆ ಬರ್ಫಿ ಥರನೂ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರಸಾದ್ ಲಂಚ್ ಬಾಕ್ಸ್.